ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today's classes. Trainees, today we will discuss another topic, marking table and use of marking table. Marking table ಹಾಗೂ ಮಾರ್ಕಿಂಗ್ ಟೇಬಲ್ ಅನ್ನ ಯೂಸಸ್ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson, you shall be able to state the features of marking tables and uses of marking table and state the maintenance aspect concerning marking tables. ಮಾರ್ಕಿಂಗ್ ಟೇಬಲ್ ಅಂದ್ರೆ ಏನು, ಮಾರ್ಕಿಂಗ್ ಟೇಬಲ್ ಅನ್ನ ಯಾವುದಕ್ಕೆ ನಾವು ಬಳಕೆಯನ್ನು ಮಾಡ್ತೀವಿ, ಮತ್ತೆ ಮಾರ್ಕಿಂಗ್ ಟೇಬಲ್ ಅನ್ನ ಯಾವ ರೀತಿ ನಾವು ಮೈಂಟೈನ್ ಮಾಡಬೇಕು, ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಟೇಕನ್ ರಿಗಾರ್ಡಿಂಗ್ ಮಾರ್ಕಿಂಗ್ ಟೇಬಲ್, ಈ ವಿಷಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಮಾರ್ಕಿಂಗ್ ಟೇಬಲ್. ದಿಸ್ ಇಸ್ ಮಾರ್ಕಿಂಗ್ ಟೇಬಲ್. ಹೆಸರೇ ಹೇಳ್ತಾ ಇದೆ ಮಕ್ಕಳೇ, ಮಾರ್ಕಿಂಗ್ ಟೇಬಲ್ ಅಂದ್ರೆ ಏನು, ಮಾರ್ಕ್ ಮಾಡುವಂತ ಒಂದು ಟೇಬಲ್, ಮಾರ್ಕಿಂಗ್ ಟೇಬಲ್. ಏನ್ ಹೇಳುತ್ತೆ, ಸೊ ಮಾರ್ಕಿಂಗ್ ಟೇಬಲ್ ಈಸ್ ಒನ್ ಆಫ್ ದ ಡಿವೈಸ್ ಯೂಸ್ಡ್ ಫಾರ್ ಮಾರ್ಕಿಂಗ್ ಪರ್ಪಸಸ್. ಮಾರ್ಕಿಂಗ್ ಪರ್ಪಸಸ್ ಸರ್ವ್ಸ್ ಆಸ್ ಎ ಡಾಟಮ್ ಸರ್ಫೇಸ್, ಡಾಟಮ್ ಸರ್ಫೇಸ್ ಅರೆ ರೆಫರೆನ್ಸ್ ಸರ್ಫೇಸ್ ಅಂತ ನಾವು ಹೇಳ್ಬೋದು. ಮಾರ್ಕಿಂಗ್ ಟೇಬಲ್ ಮಾರ್ಕಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಲೇಔಟ್ ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಸೊ ನಮಗೆ ಒಂದು ಡಾಟಮ್ ಸರ್ಫೇಸ್ ಆಗಿ ರೆಫರೆನ್ಸ್ ಸರ್ಫೇಸ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ನಮ್ಗೆ ಬೇಕಾಗುತ್ತೆ, ಹಾಗಾಗಿ ನಾವು ಈ ಮಾರ್ಕಿಂಗ್ ಆಫ್ ಟೇಬಲ್ ಅನ್ನು ನಾವು ಬಳಸ್ತೀವಿ. ಅರ್ಥ ಆಯ್ತಲ್ಲ. A machine plate used for marking purposes is called marking of plate. ಒಂದು ಮೆಷಿನ್ಡ್ ಅಕ್ಯುರೇಟ್ ಆಗಿ ಮೆಷಿನ್ಡ್ ಆಗಿರ್ತಕ್ಕಂಥ ಒಂದು ಪ್ಲೇಟ್, ಆ ಒಂದು ಪ್ಲೇಟ್ ಅನ್ನ ನಾವು ಮಾರ್ಕಿಂಗ್ ಪರ್ಪಸಸ್ಗೆ ನಾವು ಬಳಸ್ತೀವಿ. ಹಾಗಾಗಿ ಅದನ್ನ ಮಾರ್ಕಿಂಗ್ ಆಫ್ ಪ್ಲೇಟ್ ಅಂತ ಕರಿತೀವಿ. ಸೊ ದಿಸ್ ಮಾರ್ಕಿಂಗ್ ಆಫ್ ಪ್ಲೇಟ್ ಇಸ್ ಫಿಕ್ಸ್ಡ್ ಆನ್ ದ ಮೆಟಲ್ ಸ್ಟ್ಯಾಂಡ್. ಒಂದು ಮೆಟಲ್ ಸ್ಟ್ಯಾಂಡ್ ಮೇಲೆ ಇದನ್ನ ಫಿಕ್ಸ್ ಮಾಡಿರ್ತೀವಿ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಮಾರ್ಕಿಂಗ್ ಟೇಬಲ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಮಾರ್ಕಿಂಗ್ ಟೇಬಲ್ ಅಂತ ನಾವು ಕರಿತೀವಿ ಮತ್ತೆ. ಸೊ ಇದರ ಜೊತೆಗೆ ಮಾರ್ಕಿಂಗ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಡಿವೈಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಅದನ್ನ ಆಂಗಲ್ ಪ್ಲೇಟ್ ಅಂತ ಕರಿತೀವಿ. ಈ ಮಾರ್ಕಿಂಗ್ ಟೇಬಲ್ ಅನ್ನ ಬಳಸುವಾಗ ನಾವು ಒಂದು ವರ್ಟಿಕಲ್ ಪ್ಲೇನ್ ಬೇಕಾಗುತ್ತೆ ನಮಗೆ ಸಪೋರ್ಟಿಂಗ್ಗೋಸ್ಕರ. ಹಾಗಾಗಿ ಆಂಗಲ್ ಪ್ಲೇಟ್ ಅನ್ನು ಇನ್ನೊಂದು ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ವಾಟ್ ಈಸ್ ಕಾಲ್ಡ್ ಆಂಗಲ್ ಪ್ಲೇಟ್ ಅಂದ್ರೆ, ಆಂಗಲ್ ಪ್ಲೇಟ್ ಇಸ್ ಎ ಡಿವೈಸ್. ಇಟ್ ಈಸ್ ಯೂಸ್ಡ್ ಅಲಾಂಗ್ ವಿತ್ ದ ಮಾರ್ಕಿಂಗ್ ಟೇಬಲ್ ಟು ಪ್ರೊವೈಡ್ ವರ್ಟಿಕಲ್ ಪ್ಲೇನ್ ವೈಲ್ ಮಾರ್ಕಿಂಗ್. ಇದು ಇಂಪಾರ್ಟೆಂಟ್. ಮಾರ್ಕಿಂಗ್ ಮಾಡುವ ಸಂದರ್ಭದಲ್ಲಿ ಆಂಗಲ್ ಪ್ಲೇಟ್ ಅನ್ನ ಒಂದು ವರ್ಟಿಕಲ್ ಪ್ಲೇನ್ ಆಗಿ ಸಪೋರ್ಟಿಂಗ್ ಡಿವೈಸ್ ಆಗಿ ನಾವು ಏನ್ ಮಾಡ್ತೀವಿ, ಮಾರ್ಕಿಂಗ್ ಮಾಡುವ ಸಂದರ್ಭದಲ್ಲಿ ಬಳಸುತ್ತೇವೆ. ಈ ಕನ್ಸ್ಟ್ರಕ್ಷನ್ಸ್ ಆಫ್ ಮಾರ್ಕಿಂಗ್ ಟೇಬಲ್, ಮಾರ್ಕಿಂಗ್ ಆಫ್ ಟೇಬಲ್ ಅಂತ ಕರಿತೀವಿ. ಈ ಮಾರ್ಕಿಂಗ್ ಆಫ್ ಟೇಬಲ್ ಅಂದ್ರೆ ಇದೊಂದು ಮಾರ್ಕಿಂಗ್ ಮೆಷಿನ್ಡ್ ಪ್ಲೇಟ್ ಅನ್ನ ನಾವೇನ್ ಮಾಡಿದೀವಿ, ಒಂದು ಸ್ಟ್ಯಾಂಡ್ ಮೇಲೆ, ಮೆಟಲ್ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀವಿ. ನೋಡಿ, ಇಲ್ಲಿ ಒಂದು ಫ್ಲಾಟ್ ಮೆಷಿನ್ಡ್ ಸರ್ಫೇಸ್ ಇದೆ, ಅದರ ಮೇಲೆ ಎನ್ಗ್ರೇವ್ ಆಗಿದೆ, ಗ್ರೂವ್ ಆಗಿದೆ ಸ್ಕ್ವೇರ್ ಟೈಪ್ ನಲ್ಲಿ. ಮತ್ತೆ ಒಂದು ಮೆಟಲ್ ರಿಜಿಡ್ ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಆ ಮಾರ್ಕಿಂಗ್ ಪ್ಲೇಟ್ ಅನ್ನ ಈ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾರೆ. ಹಾಗಾಗಿ ಇದನ್ನ ಮಾರ್ಕಿಂಗ್ ಆಫ್ ಟೇಬಲ್ ಅಂತ ಕರಿತೀವಿ. ಸುಮ್ಮನೆ ಒಂದು ಸ್ಟ್ಯಾಂಡ್ ಇದ್ರೆ ಅದನ್ನ ಮಾರ್ಕಿಂಗ್ ಆಫ್ ಟೇಬಲ್ ಅಂತ ನಾವು ಕರೆಯಲ್ಲ. ಅದರ ಮೇಲೆ ಒಂದು ಫ್ಲಾಟ್ ಮೆಷಿನ್ ಸರ್ಫೇಸ್ ಇರಬೇಕು. ಸೊ ದೀಸ್ ಆರ್ ಹೆವಿಲಿ ರಿಬ್ಡ್ ಕ್ಯಾಸ್ಟ್ ಐರನ್ ಟೇಬಲ್ ಫಿಟೆಡ್ ವಿತ್ ಎ ಸ್ಟ್ರಾಂಗ್ ಅಂಡ್ ರಿಜಿಡ್ ಲೆಗ್ಸ್. ನೋಡಿ, ಈ ಮಾರ್ಕಿಂಗ್ ಆಫ್ ಪ್ಲೇಟ್ ಏನಿದೆ ಮಕ್ಕಳೇ, ಈ ಮಾರ್ಕಿಂಗ್ ಆಫ್ ಪ್ಲೇಟ್ ಅನ್ನು ಕ್ಯಾಸ್ಟ್ ಐರನ್ ಅಲ್ಲಿ ಮಾಡಿರ್ತಾರೆ. ಸೊ ಇಟ್ ಈಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಐರನ್. ಸೊ ಅದನ್ನ ಹೆವಿಲಿ ರಿಬ್ಡ್ ಅಂದ್ರೆ ಸ್ಟ್ರಾಂಗ್ ಆಗಿ ಸಪೋರ್ಟಿಂಗ್ ಅನ್ನ ಕೊಟ್ಟು, ಸೊ ದಿಸ್ ಮೆಷಿನ್, ಫ್ಲಾಟ್ ಮೆಷಿನ್ ಸರ್ಫೇಸ್ ಕ್ಯಾನ್ ಬಿ ಪುಟ್ ಆನ್ ದ ಟೇಬಲ್ ವಿತ್ ಸ್ಟ್ರಾಂಗ್ ಅಂಡ್ ರಿಜಿಡ್ ಲೆಗ್ಸ್. ಇಲ್ಲಿ ಒಂದು ಮೆಟಲ್ ಸ್ಟ್ಯಾಂಡ್ ಇದೆ, ಸ್ಟ್ರಾಂಗ್ ಮತ್ತೆ ರಿಜಿಡ್ ಲೆಗ್ ಇರತಕ್ಕಂಥ ಒಂದು ಸ್ಟ್ಯಾಂಡ್. ದಿಸ್ ಇಸ್ ಕಾಲ್ಡ್ ಮಾರ್ಕಿಂಗ್ ಆಫ್ ಟೇಬಲ್. ಏನ್ ಟಾಪ್ ಸರ್ಫೇಸ್ ಇದೆ ಈ ಮೆಷಿನ್ ಫ್ಲಾಟ್ ಕ್ಯಾಸ್ಟ್ ಐರನ್ ಪ್ಲೇಟ್ ಏನಿದೆ, ಇದನ್ನ ಅಕ್ಯುರೇಟ್ಲಿ ಮೆಷಿನ್
ಫ್ಲಾಟ್ ಅಂಡ್ ದ ಸೈಡ್ಸ್ ಆರ್ ಸ್ಕ್ವೇರ್. ಎಲ್ಲ ಸೈಡ್ಸನ್ನು ಆಕ್ಯುರೇಟ್ ಆಗಿ ಮಿಷಿನ್ಸ್ ಮಾಡಿ ನೋಡಿ, ಎಲ್ಲ ಆಕ್ಯುರೇಟ್ ಆಗಿ ಮಿಷಿನ್ಸ್ ಮಾಡಿ ಸೈಡ್ಸ್ನೆಲ್ಲ ಪಕ್ಕ ಸ್ಕ್ವೇರ್ ಅನ್ನು ಮಾಡಿರ್ತಾರೆ. On certain type of marking table, parallel lines are engraved in both direction at certain distance. ನೋಡಿ, ನಿಮಗೆ ಕಾಣ್ತಾ ಇರ್ತಕ್ಕಂಥ ಟೇಬಲ್ ಮೇಲೆ ಒಂದು ಪ್ಯಾರಲಲ್ ಲೈನ್ಸ್ ಅನ್ನ ಎಂಗ್ರೇವ್ ಮಾಡಿದೆ ಎರಡೂ ಡೈರೆಕ್ಷನ್ಸ್, ಉದ್ದ ಮತ್ತು ಅಗಲ, ಅಲಾಂಗ್ ಲೆಂತ್ ಅಂಡ್ ವಿಡ್ತ್. ಸೊ ಯಾತಕ್ಕೆ ಈ ಒಂದು ಲೈನ್ಸ್ ಅನ್ನ ಮಾಡಿರ್ತಾರೆ ಅಂದ್ರೆ, ದೀಸ್ ಲೈನ್ಸ್ serves as a guides for positioning the components while setting and marking. ಈ ಲೈನ್ಸ್ ಅನ್ನ ಮಾಡಿದ್ದಾರೆ, ಎಂಗ್ರೇವ್ ಮಾಡಿದ್ದಾರೆ ಮಷಿನ್ ಫ್ಲಾಟ್ ಸರ್ಫೇಸ್ ಮೇಲೆ. ಅದು ನಮಗೆ ಗೈಡ್ ಮಾಡುತ್ತೆ. ಏನಕ್ಕೆ ಗೈಡ್ ಮಾಡುತ್ತೆ? ಕಾಂಪೊನೆಂಟ್ ಅನ್ನ ಪೊಸಿಷನ್ಸ್ ಮಾಡಲಿಕ್ಕೆ, ಯಾವಾಗ ಜಾಬ್ ಅನ್ನ ಸೆಟ್ ಮಾಡುವಾಗ ಮತ್ತೆ ಮಾರ್ಕಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ. ಸೊ ಈ ರೀತಿ ಈ ಒಂದು ಮಾರ್ಕಿಂಗ್ ಟೇಬಲ್ ಕನ್ಸ್ಟ್ರಕ್ಷನ್ಸ್, ಮಾರ್ಕಿಂಗ್ ಟೇಬಲ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ದೆನ್ ಮಾರ್ಕಿಂಗ್ ಟೇಬಲ್ ಅನ್ನ ಯಾತಕ್ಕೆ ಬಳಸ್ತಾರೆ ಅಂತ ಈಗಾಗಲೇ ಹೇಳಿದ್ದೀನಿ. ಎ ಮಾರ್ಕಿಂಗ್ ಟೇಬಲ್ ಈಸ್ ಯೂಸ್ಡ್ ಆಸ್ ಅ ರೆಫರೆನ್ಸ್ ಸರ್ಫೇಸ್ ಫಾರ್ ಮಾರ್ಕಿಂಗ್. ಅದನ್ನ ಒಂದು ಡಾಟಮ್ ಸರ್ಫೇಸ್ ಅಂತ ಕರಿತೀವಿ ಅಥವಾ ರೆಫರೆನ್ಸ್ ಸರ್ಫೇಸ್ ಅಂತ ಕರಿತೀವಿ. ಆ ರೆಫರೆನ್ಸ್ ಸರ್ಫೇಸ್ ಆಗಿ ಈ ಮಾರ್ಕಿಂಗ್ ಟೇಬಲ್ ಅನ್ನು ನಾವು ಬಳಸ್ತೀವಿ ಮಾರ್ಕಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ. ನೋಡಿ, ಅಲ್ಲಿ ಸರ್ಫೇಸ್ ಗೇಜ್ ಇದೆ, ಒಂದು ಜಾಬ್ ಇದೆ, ಇಲ್ಲಿ 2 ವಿ ಬ್ಲಾಕ್ ಮೇಲೆ ಒಂದು ರೌಂಡ್ ರಾಡ್ ಇಟ್ಟಿದ್ದಾರೆ. ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡುವಂತ ಸಂದರ್ಭದಲ್ಲಿ ನಾವು ಈ ಮಾರ್ಕಿಂಗ್ ಆಫ್ ಟೇಬಲ್ ಅನ್ನ ಒಂದು ರೆಫರೆನ್ಸ್ ಸರ್ಫೇಸ್ ಆಗಿ, ಡಾಟಮ್ ಸರ್ಫೇಸ್ ಆಗಿ ನಾವು ಬಳಸ್ತೀವಿ. The top surface is accurately finished and edges are right angle to the top surface. ಎಲ್ಲ ಏನು ಮಷಿನ್ ಸರ್ಫೇಸ್ ಇದೆ ಇದನ್ನ ಅಕ್ಯುರೇಟ್ ಆಗಿ ಫಿನಿಶ್ ಮಾಡಿರ್ತಾರೆ. ಈ ಎಡ್ಜಸ್ಗೆ ಪಕ್ಕಾ ರೈಟ್ ಆಂಗಲ್ಸ್ ಇರುತ್ತೆ. ಟಾಪ್ ಸರ್ಫೇಸ್ಗೆ ಎಲ್ಲ ಎಡ್ಜಸ್, ಆಲ್ 4 ಎಡ್ಜಸ್. ದೇ ಆರ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್. ಯಾವ ಸಾಮಾನ್ಯವಾಗಿ ಕ್ಯಾಸ್ಟ್ ಐರನ್ ಅಲ್ಲಿ ಈ ಒಂದು ಕ್ಲೋಸ್ಡ್ ಗ್ರೈಂಡ್ ಕ್ಯಾಸ್ಟ್ ಐರನ್ ಅಂತ ಕರಿತೀವಿ, ಅಥವಾ ಗ್ರಾನೈಟ್ ಅಲ್ಲೂ ಕೂಡ ಮಾಡ್ಬೋದು. ಯಾಕಂದ್ರೆ ಅದು ಡೆನ್ಸ್ ಇರುತ್ತೆ, ಸ್ಕ್ರಾಚ್ ರೆಸಿಸ್ಟ್ ಅನ್ನು ಮಾಡುತ್ತೆ, ಯಾವುದು ಗ್ರಾನೈಟ್ ಆಗಲಿ ಅಥವಾ ಕ್ಯಾಸ್ಟ್ ಐರನ್ ಆಗಲಿ. ಹಾಗಾಗಿ ಒಂದು ಮಾರ್ಕಿಂಗ್ ಟೇಬಲ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಮೇಲ್ಗಡೆ ಮಷಿನ್ ಫ್ಲಾಟ್ ಸರ್ಫೇಸ್ ಏನಿದೆ ಅದನ್ನ ಕ್ಯಾಸ್ಟ್ ಐರನ್ ಅಥವಾ ಗ್ರಾನೈಟ್ ಮೆಟೀರಿಯಲ್ ಅನ್ನು ಉಪಯೋಗಿಸಿಕೊಂಡು ಮಾಡಿರ್ತಾರೆ ಮಕ್ಕಳೇ. ಸೊ ಮಾರ್ಕಿಂಗ್ ಟೇಬಲ್ ಇಸ್ ಅವೈಲಬಲ್ ಇನ್ ಡಿಫರೆಂಟ್ ಸೈಜಸ್. ಇದು ಬೇರೆ ಬೇರೆ ಸೈಜಸ್ ನಲ್ಲಿ ನಮಗೆ ಅವೈಲಬಲ್ ಇದೆ. ದೀಸ್ ಟೇಬಲ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಸೆಟ್ಟಿಂಗ್, ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂಡ್ ಫಾರ್ ಚೆಕಿಂಗ್ ಸೈಜಸ್, ಪ್ಯಾರಲಿಸಮ್ಸ್ ಅಂಡ್ ಹ್ಯಾಂಗಲ್ಸ್. ನೋಡಿ, ಈ ಟೇಬಲ್ ಅನ್ನ ಬರೀ ಮಾರ್ಕಿಂಗ್ ಮಾಡೋದಕ್ಕೆ ಅಷ್ಟಲ್ಲ, ಸೆಟ್ಟಿಂಗ್ ಮಾಡಲಿಕ್ಕೆ, ಮೆಜರಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಸೈಜನ್ನು ಚೆಕ್ ಮಾಡುವಾಗ, ಪ್ಯಾರಲಿಸಮ್ ಚೆಕ್ ಮಾಡುವಾಗ, ಆ್ಯಂಗಲ್ಸ್ ಅನ್ನು ಚೆಕ್ ಮಾಡುವಾಗ ಇದನ್ನು ಒಂದು ಡಾಟಮ್ ರೆಫರೆನ್ಸ್ ಸರ್ಫೇಸ್ ಆಗಿ ನಾವು ಬಳಸ್ತೀವಿ. ಸೊ ಇನ್ನು ಮಾರ್ಕಿಂಗ್ ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರಿಕಾಷನ್ಸ್ ಮೈಂಟೆನೆನ್ಸ್ ಅನ್ನು ಕೇರ್ ಅನ್ನು ನಾವು ಮಾಡಬೇಕು ಅಂದರೆ, ಎ ಮಾರ್ಕಿಂಗ್ ಟೇಬಲ್ ಇಸ್ ಎ ವೆರಿ ಪ್ರಿಸೈಸ್ ಆಸ್ ಅನ್ ಇಕ್ವಿಪ್ಮೆಂಟ್ ಅಂಡ್ ಶುಡ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಡ್ಯಾಮೇಜ್ ಅಂಡ್ ರಸ್ಟ್. ಈ ಮಾರ್ಕಿಂಗ್ ಟೇಬಲ್ನ ಟಾಪ್ ಸರ್ಫೇಸ್ ಏನಿದೆ ಇಟ್ ಈಸ್ ಎ ವೆರಿ ಪ್ರಿಸೈಸ್. ಅದನ್ನು ನಾವೇನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಯಾವುದರಿಂದ ಪ್ರೊಟೆಕ್ಟ್ ಮಾಡಬೇಕು? ಡ್ಯಾಮೇಜ್ ಮತ್ತು ರಸ್ಟಿಂದ, ತುಕ್ಕು ಹಿಡಿಯೋದ್ರಿಂದ, ಡ್ಯಾಮೇಜಸ್ಸು ಮಿಕ್ಸ್ ಆಗೋದ್ರಿಂದ. ಅಂದರೆ ಅಲ್ಲಿ ನಾವು ಜಾಬನ್ನು ಇಡುವಾಗ ನಿಧಾನದಲ್ಲಿ ಇರ್ತಕ್ಕಂಥದ್ದು, ಅದರ ಮೇಲೆ ಯಾವುದೇ ರೀತಿ ಮಾರ್ಕಿಂಗ್ ವರ್ಕ್ ಅಥವಾ ಮೆಜರಿಂಗ್ ವರ್ಕ್ ರಿಲೇಟೆಡ್ ವರ್ಕನ್ನು ಬಿಟ್ಟು ಬೇರೆ ಯಾವುದೋ ಪಂಚ್ ಮಾಡಿಬಿಡೋದು ಅದ್ರ ಮೇಲೆ ಇಟ್ಕೊಂಡು, ಅಥವಾ ಇನ್ನೇನೋ ಹ್ಯಾಮರಿಂಗ್ ವರ್ಕನ್ನು ಮಾಡಿಬಿಡೋದು, ಈ ರೀತಿಯಾದಂಥ ಕೆಲಸವನ್ನು ಮಾರ್ಕಿಂಗ್ ಟೇಬಲ್ ಮೇಲೆ ಮಾಡಬಾರ್ದು. ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಡ್ಯಾಮೇಜಿಂದ, ರಸ್ಟಿಂದ. ಮಾರ್ಕಿಂಗ್ ಟೇಬಲನ್ನು ಬಳಸಿದಾದ್ಮೇಲೆ ಅಲ್ಲಿ ನಾವೇನು ಮಾಡಬೇಕು? ಲೈಟ್ ಕೋಟ್ ಆಫ್ ಆಯಿಲನ್ನು ಅಪ್ಲೈ ಮಾಡಿ ಅದನ್ನು ಮುಚ್ಚಿ ಇಡಬೇಕು. ಅದರಿಂದ ನಾವು ಅದು ರಸ್ಟ್ ಹಿಡಿಯೋದಾಗಿ ನಾವೇನು ಮಾಡ್ಬೋದು? ತಡೆಗಟ್ಟಬಹುದು. ಆಫ್ಟರ್ ಯೂಸ್ ದ ಮಾರ್ಕಿಂಗ್ ಟೇಬಲ್ ಶುಡ್ ಬಿ ಕ್ಲೀನ್ಡ್ ವಿತ್ ಸಾಫ್ಟ್ ಕ್ಲಾತ್. ಸೊ ಪ್ರತಿ ಬಾರಿ ನೀವು ಬಳಸಿದ ನಂತರ ಮಾರ್ಕಿಂಗ್ ಟೇಬಲನ್ನು ಸಾಫ್ಟ್ ಕ್ಲಾತ್ನಲ್ಲಿ ಕ್ಲೀನ್ ಮಾಡಬೇಕು. ಲೈಟ್ ಕೋಟ್ ಆಫ್ ಆಯಿಲನ್ನು ಅಪ್ಲೈ ಮಾಡಿ ಅದನ್ನು ಮುಚ್ಚಿ ಇಡಬೇಕು. ದ ಸರ್ಫೇಸ್ ಆಫ್ ದ ಮಾರ್ಕಿಂಗ್ ಟೇಬಲ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್ ಶುಡ್ ಬಿ ಪ್ರೊಟೆಕ್ಟೆಡ್ ಬೈ ಅಪ್ಲೈಂಗ್ ಎ ಥಿನ್ ಲೇಯರ್ ಆಫ್ ಆಯಿಲ್. ಆಯಿಲ್ ಅಪ್ಲೈ ಮಾಡಿ ಅಂತ ಹೇಳಿದ್ನಲ್ಲ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿಯಾದಂಥ ಪ್ರಿಕಾಷನ್ಸನ್ನು ಮಾರ್ಕಿಂಗ್ ಟೇಬಲ್ ಡ್ಯಾಮೇಜ್ ಆಗದೇ ಇರೋ ರೀತಿಯಲ್ಲಿ ಮತ್ತು ರಸ್ಟನ್ನು ಹಿಡಿಯದೇ ಇರೋ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ? ಪ್ರೊಟೆಕ್ಟನ್ನು ಮಾಡಬೇಕಾಗುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. So now let us come to some questions part.
So name the two materials from which marking tables are made. ಮಾರ್ಕಿಂಗ್ ಟೇಬಲ್ ಅನ್ನ ಯಾವ ಲೋಹದಿಂದ ಯಾವ ವಸ್ತುವಿನಿಂದ ಮಾಡಿರ್ತಾರೆ ಅಂತ ಪ್ರಶ್ನೆ. ಈಗಾಗಲೇ ಹೇಳಿದ್ದೀನಿ, ಇಟ್ ಈಸ್ ಮೇಡ್ ಔಟ್ ಆಫ್ ವಾಟ್? ಎಸ್, ಕ್ಯಾಸ್ಟ್ ಐರನ್ ಅಂಡ್ ಗ್ರಾನೈಟ್. ಕ್ಯಾಸ್ಟ್ ಐರನ್ ಅಂಡ್ ಗ್ರಾನೈಟ್. ಕ್ಯಾಸ್ಟ್ ಐರನ್ ಅಲ್ಲಾದ್ರೂ ಇರ್ಬೋದು, ಗ್ರಾನೈಟ್ ಅಲ್ಲಾದ್ರೂ ಇರ್ಬೋದು. ಸೆಕೆಂಡ್ ಕ್ವಶನ್ಸ್, ನೇಮ್ ಅನ್ equipment used along with the surface plate or a marking table to provide vertical plate. ನೋಡಿ, ನಾನು ಹೇಳಿದೆ ಮಾರ್ಕಿಂಗ್ ಆಫ್ ಟೇಬಲ್ ಅನ್ನು ಬಳಸುವಾಗ ಮಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಒಂದು ವರ್ಟಿಕಲ್ ಪ್ಲೇನ್ಗೆ ಒಂದು ಡಿವೈಸ್ ಅನ್ನು ಬಳಸ್ತಾರೆ. ಯಾವ ಡಿವೈಸ್ ಅದು? ಎಸ್, ಆಂಗಲ್ ಪ್ಲೇಟ್ ಅನ್ನ ಬಳಸ್ತಾರೆ. ದ ರೆಫರೆನ್ಸ್ ಸರ್ಫೇಸ್ ಡ್ಯೂರಿಂಗ್ ಮಾರ್ಕಿಂಗ್ ಇಸ್ ಪ್ರೊವೈಡೆಡ್ ಬೈ. ಇಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಮಾರ್ಕಿಂಗ್ ಅನ್ನು ಮಾಡುವಾಗ ಯಾವುದನ್ನ ರೆಫರೆನ್ಸ್ ಸರ್ಫೇಸ್ ಆಗಿ ನಾವು ತೆಗೆದುಕೊಳ್ತೀವಿ? ಇಲ್ಲಿ 4 ಉತ್ತರವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಸರಿ ಯಾವುದು? ಸರ್ಫೇಸ್ ಗೇಜ್, ವರ್ಕ್ ಪೀಸ್, ಡ್ರಾಯಿಂಗ್ ಆಫ್ ದ ವರ್ಕ್, ಮಾರ್ಕಿಂಗ್ ಟೇಬಲ್ ಸರ್ಫೇಸ್. ವಿಚ್ ಇಸ್ ಕರೆಕ್ಟ್? ಮಾರ್ಕಿಂಗ್ ಟೇಬಲ್ ಸರ್ಫೇಸ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಪ್ರಶ್ನೆಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಇಂಟರ್ನಲ್ಲಿ ಕೇಳ್ತಾರೆ. ಹಾಗಾಗಿ ಇದರ ಬಗ್ಗೆ ನೀವು ವಿಷಯವನ್ನು ಮನನವನ್ನು ಮಾಡಿಕೊಳ್ಬೇಕು. ಹೆಚ್ಚಿನ ವಿಷಯಕ್ಕಾಗಿ ಮಾಹಿತಿಗಾಗಿ ನೀವು ಪಿಟ್ಟರ್ ಫಸ್ಟ್ ಇಯರ್ ನಿಮಿ ಬುಕ್ ಇದೆ, ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಸನ್ಸ್ ಇದೆ, ನೀವು ರೆಫರ್ ಮಾಡಿ. ಮತ್ತು ಪಿಟ್ಟರ್ ಫಸ್ಟ್ ಇಯರ್ ನಿಮಿ ಅಸೈನ್ಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳಿದೆ, ಅದನ್ನು ಕೂಡ ನೀವು ಉತ್ತರಿಸಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.